ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಒಂದು ಹಾಫ್ ಆನ್ ಅವರ್ ಹಿಂದ್ಗಡೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ. ಈ ಥರ ಸ್ಕ್ರಾಲ್ ಬರ್ತಾ ಇದೆ. ಸೊ ರಿವಲ್ಯೂಷನ್ ರಿವೈಸ್ಡ್ ಟೈಮ್ ಟೇಬಲ್ ಅಂತ ಪೋಸ್ಟ್ಪೋಂಡ್ ಆಗಿರೋ ಬಗ್ಗೆ ಒಂದು ಟೈಮ್ ಟೇಬಲ್ ಬರ್ತಾ ಇದೆ. ಇಲ್ಲಿ ಅದರದ್ದು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೆ, ಸ್ಕ್ರೀನ್ ರೆಕಾರ್ಡ್ ಮಾಡಿ ನೋಡಿ, ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ದೆ. ಸೊ ಜಸ್ಟ್ ಇವಾಗ ಏನಾಗಿದೆ ಅಂತಂದರೆ, ಆ ಒಂದು ರಿವೈಸ್ಡ್ ಆಗಿರುವಂಥ ಟೈಮ್ ಟೇಬಲ್ ಇನ್ನು ಸ್ಕ್ರಾಲ್ ಆಗಿ ಹೋಗ್ತಾ ಇದೆ. ಸೊ ಅದಕ್ಕೆ ಕ್ಲಿಕ್ ಮಾಡಿದರೆ ರಿವೈಸ್ಡ್ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಚೇಂಜ್ ಆಗಿರುವಂಥ ಟೈಮ್ ಟೇಬಲನ್ನು ಕೂಡ ನಿಮ್ಗೆ ತೋರಿಸ್ತೇನೆ. ಹಿಂದಿನದ್ರಲ್ಲಿ ಏನಾಗಿತ್ತು, 27ರಿಂದ 25 ತಾರೀಕು ತನಕ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ ರಿವೈಸ್ ಟೈಮ್ ಟೇಬಲಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಆದೇಶ ಬಂದಿರುವಂಥದ್ದು ಇವತ್ತು 15ನೇ ತಾರೀಕಿಗೆ ಬಂದಿದೆ. ಇಲ್ಲಿ ಟೈಮ್ ಟೇಬಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇವರು, ರಿವೈಸ್ಡ್ ಟೈಮ್ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿವೈಸ್ಡ್ ಟೈಮ್ ಟೇಬಲ್ ಒಳಗಡೆ ಏನಾಗಿದೆ ಅಂತಂದರೆ, ಇಲ್ಲಿ ಜುಲೈಲಿ ಮಂತಲ್ಲಿ ಏನು ಎಕ್ಸಾಮ್ ನಡಿಬೇಕಾಗಿದೆ ಅದರದ್ದು ಸ್ವಲ್ಪ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರಿವೈಸ್ಡ್ ಟೈಮ್ ಟೇಬಲನ್ನು ಮಾಡಿದ್ದಾರೆ. ಸೊ ಇಲ್ಲಿ ಟೈಮ್ ಟೇಬಲ್ ಒಳಗಡೆ 22ನೇ ತಾರೀಕಿಗೆ ಮತ್ತು 23, 24, 25 ನೋಡಿ 26 ತಾರೀಕು ಆ್ಯಡ್ ಆಗಿದೆ. ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ 26 ತಾರೀಕಿಗೆ ಆ್ಯಡ್ ಆಗಿದೆ. ಜೊತೆಗೆ ಇಲ್ಲಿ ಸಬ್ಜೆಕ್ಟ್ಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ. ಇಲ್ಲಿ ಸಬ್ಜೆಕ್ಟ್ಗಳಲ್ಲಿ ಬದಲಾವಣೆ ಮಾಡಿದ್ದಾರೆ, ಅಷ್ಟೇ ಚೇಂಜ್ ಆಗಿರುವಂಥದ್ದು. ಅದರ ಸ್ಟಾರ್ಟಿಂಗ್ ಡೇಟ್ ಮಾತ್ರ ಸೇಮ್ ಇದೆ. 22ರಿಂದ ಆರಂಭವಾಗಿ 26ನೇ ತಾರೀಕು ತನಕ ಮುಗಿತಿದೆ. ಅದರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮು 28ರಿಂದ 4ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಇದು ಒಂದು ಬದಲಾವಣೆ ಆಗಿರುವಂಥದ್ದು. ಇದರಲ್ಲಿ ರಿಮೇನಿಂಗ್ ಆ್ಯಸ್ ಇಟ್ ಈಸ್ ಇದೆ, ಬಟ್ ಸಬ್ಜೆಕ್ಟಲ್ಲಿ ಬದಲಾವಣೆ ಆಗಿದೆ. ನೆನಪಿಟ್ಟುಕೋರಿ, 25 ಮತ್ತು 26 ನಡುವೆ ಇರುವಂಥ ಸಬ್ಜೆಕ್ಟ್ಗಳು ಸ್ವಲ್ಪ ಬದಲಾವಣೆ ಆಗಿದ್ದಾವೆ. ಅದರ ಜೊತೆಗೆ ಪ್ರಾಕ್ಟಿಕಲ್ ಟೈಮ್ ಟೇಬಲ್ ಕೂಡ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಓಕೆನಾ. ರಿಮೇನಿಂಗ್ ಎಲ್ಲ ಆ್ಯಸ್ ಇಟ್ ಈಸ್, ಸ್ಟಾರ್ಟಿಂಗ್ ಡೇಟ್ ಮಾತ್ರ ಸೇಮ್ ಇದೆ.